ಇಂದ್ರನ ರಥ ಐರಾವತ ಅಂತಾರೆ. ಅದೇ ಐರಾವತ ರೋಡಲ್ಲಿ ಇದ್ರೆ ಹೆಂಗಿರುತ್ತೆ ಗೊತ್ತಾ? ಹಿಂಗಿರುತ್ತೆ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು JMS ಕಾರ್ ಮಾಡಿಫೈರ್ಸ್. ಹೌದು, ಈ ವೆಹಿಕಲ್ ನಾನು ಯಾಕೆ ಐರಾವತ ಅಂತ ಹೇಳಿದೆ ಅಂತಂದ್ರೆ, ನೀವು ನೋಡ್ತಾ ಇರಬಹುದು ಒಂದು ಬಿಳಿ ಆನೆ ತರನೇ ಒಂದು ಬಲ್ಕಿ ಆಗಿದೆ ಅಂತ ಹೇಳ್ಬೋದು. ಸೊ ಅದರಿಂದ ಇದಕ್ಕೆ ಕಸ್ಟಮರ್ ಇಟ್ಟಿರುವಂತ ಹೆಸರು ಬಂದು ಐರಾವತ ಅಂತಾನೆ. ಸೊ ಈ ಕಸ್ಟಮರ್ ಆಲ್ ದ ವೇ ಮಡಿಕೇರಿಯಿಂದ ಬಂದಿದ್ದಾರೆ ತಮ್ಮ ವೆಹಿಕಲ್ ನ ಒಂದು ರಗಡ್ ಲುಕ್ ಮಾಡ್ಬೇಕಂತ. ಸೊ ಆಲ್ರೆಡಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಮಡಿಕೇರಿ ಅಂತ ಬಂದಾಗ ಆಫ್ ರೋಡಿಂಗ್ ತುಂಬಾ ಇರುತ್ತೆ. ಅದಕ್ಕೋಸ್ಕರ ಈ ಕಸ್ಟಮರ್ ಸೊ ಟಾಪ್ ಅಂಡ್ 4x4 ವೆಹಿಕಲ್ ನೇ ಚೂಸ್ ಮಾಡಿ ಅವರ ಆಫ್ ರೋಡಿಂಗ್ ಎಕ್ಸ್ಪೀರಿಯನ್ಸ್ ನ ಇನ್ನೂ ಈಸಿ ಮಾಡಬೇಕು ಅಂತ ಹೇಳಿ ನಮ್ಮ ಹತ್ರ ಮಾಡಿಫಿಕೇಶನ್ ಗೋಸ್ಕರ ಬಂದಿದ್ದಾರೆ. ಸೊ ಈ ವೆಹಿಕಲ್ ಅಲ್ಲಿ ನೀವು ನೋಡ್ತಿರೋ ಹಾಗೆ ಫ್ರಂಟ್ ಪ್ರೊಫೈಲ್ ಅಂತ ಬಂತು ಅಂತಂದ್ರೆ, ಸೊ ಆಫ್ ರೋಡಿಂಗ್ ಅಂತ ಬಂದಾಗ ಕಂಪನಿಯಿಂದ ಕೊಟ್ಟಿರುವಂತಹ ಸ್ಟಾಕ್ ಬಂಪರ್ ಅಲ್ಲಿ ಡ್ರೈವ್ ಮಾಡ್ತು ಅಂತಂದ್ರೆ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಯಾಕೆ ಅಂತಂದ್ರೆ ಕಂಪನಿಯಿಂದ ಕೊಟ್ಟಿರುವಂತದ್ದು ABS ಪ್ಲಾಸ್ಟಿಕ್ ಅಥವಾ ಫೈಬರ್ ಬಂಪರ್ ನ ಕೊಟ್ಟಿರ್ತಾರೆ. ಸೊ ಅದಕ್ಕೋಸ್ಕರ ಈ ವೆಹಿಕಲ್ ಅಲ್ಲಿ ಆ ಬಂಪರ್ ನ ರಿಮೂವ್ ಮಾಡಿ ಇದರಲ್ಲಿ ಯೂಸ್ ಮಾಡಿರೋದು ಬಂದು ಪ್ರೋಮೆನ್ ಅವರ ಮಾರ್ಕ್ 1 ಬಂಪರ್ ನ ಅಪ್ಗ್ರೇಡೇಷನ್ ಮಾಡಿದ್ವಿ. ಸೊ ನೀವು ಲುಕ್ ನ ನೋಡ್ತಾ ಇರಬಹುದು. ಪ್ರೋಮೆನ್ ಮಾರ್ಕ್ 1 ಅಂತಂದ್ರೆ ಪ್ರೋಮೆನ್ ಅಲ್ಲಿ ನಿಮಗೆ ಮಾರ್ಕ್ 1, ಮಾರ್ಕ್ 2, ಮಾರ್ಕ್ 3 ಮೂರು ತರ ಇರುತ್ತೆ. ಬಟ್ ಕಸ್ಟಮರ್ ಚೂಸ್ ಮಾಡಿದ್ ಬಂದು ಒಂದು ಸಿಟಿ ರೈಡ್ಗೂ ಆಗ್ಬೇಕು, ಒಂದು ಆಫ್ ರೋಡಿಂಗ್ ಪರ್ಪಸ್ಗೂ ಆಗ್ಬೇಕು ಅಂತ ಚೂಸ್ ಮಾಡಿರೋದು ಬಂದು ಪ್ರೋಮೆನ್ ಅವರ ಮಾರ್ಕ್ 1 ಬಂಪರ್ ನ. ಸೊ ಲುಕ್ ನ ನೀವು ನೋಡ್ತಾ ಇರೋದು ಫ್ರಂಟ್ ಲುಕ್ ಎಷ್ಟು ಎನ್ಹಾನ್ಸ್ಟಿವ್ ಆಗಿದೆ ಅಂತ. ಜೊತೆಗೆ ನಿಮ್ಗೆ ಆಫ್ ರೋಡಿಂಗ್ ಹೋಯ್ತು ಅಂತಂದಾಗ ಯಾವುದೇ ರೀತಿ ಡ್ಯಾಮೇಜ್ ಆಗೋದಿಲ್ಲ, ಯಾಕಂದ್ರೆ ಕಂಪ್ಲೀಟ್ ಇದು ನಿಮಗೆ ಮೆಟಲ್ ಬಂಪರ್ ಆಗಿರುತ್ತೆ. ಸೊ ಈ ಬಂಪರ್ ಜೊತೆಗೆ ನಾವು ಪ್ರೋಮೆನ್ ಅವರ ಶಕಲ್ಸ್ ನ ಸಹ ಅಪ್ಗ್ರೇಡೇಷನ್ ಮಾಡಿದ್ವಿ. ಇದು ನಿಮಗೆ ಒಂದು ರೆಡ್ ಕಾಂಬಿನೇಷನ್ ಅಲ್ಲಿ ಬರುತ್ತೆ. ಜೊತೆಗೆ ಲುಕ್ ಎನ್ಹಾನ್ಸ್ ಆಗೋದ್ರ ಜೊತೆಗೆ ನಿಮಗೆ ಆಫ್ ರೋಡಿಂಗ್ ಅಲ್ಲಿ ಟೋಯಿಂಗ್ ಮಾಡ್ಬೇಕಂತಾಗ ಈ ಶಕಲ್ಸ್ ನ ನೀವು ಯೂಸ್ ಮಾಡಬಹುದು. ಜೊತೆಗೆ ಅಷ್ಟೇ ಅಲ್ಲದೆ ಪ್ರೋಮೆನ್ ಬಂಪರ್ ನ ಪರ್ಚೇಸ್ ಮಾಡ್ತು ಅಂತಾಗ ನಿಮಗೆ ಯಾವುದೇ ರೀತಿ ರೇಡಿಯೇಟರ್ ಗಾರ್ಡ್ ನ ಸಪರೇಟ್ ಪರ್ಚೇಸ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಅದರಲ್ಲಿ ರೇಡಿಯೇಟರ್ ಗಾರ್ಡ್ ಸಹ ಕೊಟ್ಟಿರೋದು ನಿಮಗೆ ಒಂದು ಕಂಪ್ಲೀಟ್ ಪ್ರೊಟೆಕ್ಷನ್ ಅಂತ ಹೇಳ್ಬೋದು. ಆಫ್ ರೋಡಿಂಗ್ ಅಂತ ಬಂದಾಗ ಅಂಡರ್ ಬಾಡಿ ಪ್ರೊಟೆಕ್ಷನ್ ತುಂಬಾ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಈ ವೆಹಿಕಲ್ ನಾವು ಪ್ರಾಡ್ ಅವರ ಅಂಡರ್ ಬಾಡಿ ಪ್ರೊಟೆಕ್ಷನ್ ಸಹ ಅಪ್ಗ್ರೇಡೇಷನ್ ಮಾಡಿದ್ವಿ. ಅಷ್ಟೇ ಅಲ್ಲದೆ ಜೊತೆಗೆ ಆಫ್ ರೋಡಿಂಗ್ ಅಂತ ಬಂದಾಗ ಜೊತೆಗೆ ನಿಮ್ಗೆ ಲೈಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಈ ವೆಹಿಕಲ್ ಅಲ್ಲಿ ನಾವು ಬಂಪರ್ ಚೇಂಜ್ ಮಾಡೋದ್ರಿಂದ ವೆಹಿಕಲ್ ಲುಕ್ ಎನ್ಹಾನ್ಸ್ ಮಾಡೋದಕ್ಕೋಸ್ಕರ ಫ್ರಂಟ್ ಅಲ್ಲಿ ನಾವು 7 ಸ್ಲಾಟ್ ಅವರ ರಾಂಗ್ಲರ್ ಗ್ರಿಲ್ ನ ಸಹ ಅಪ್ಗ್ರೇಡೇಷನ್ ಮಾಡಿದ್ವಿ. ಅಷ್ಟೇ ಅಲ್ಲದೆ ಇದರಲ್ಲಿ ನಾವು ಬರೀ ಲುಕ್ ಗೋಸ್ಕರ ಅಂತಲ್ಲ, ಜೊತೆಗೆ ಪರ್ಫಾರ್ಮೆನ್ಸ್ ಬರಬೇಕು ಅಂತ ಇದರಲ್ಲಿ ಯೂಸ್ ಮಾಡೋದು ಬಂದು ನಾವು ಹೈಪರ್ ಲಿಂಕ್ ಅವರ ಹೆಡ್ ಲೈಟ್. ಇದು ನಿಮಗೆ 160 ವ್ಯಾಟ್ ನ ಪ್ರೊಡ್ಯೂಸ್ ಮಾಡುತ್ತೆ. ಜೊತೆಗೆ ಹೈ ಬೀಮ್ ಮತ್ತೆ ಲೋ ಬೀಮ್ ಎರಡಕ್ಕೂ ಸಹ ನಿಮಗೆ ಪ್ರೊಜೆಕ್ಟರ್ ಇರೋದ್ರಿಂದ ಒಳ್ಳೆ ವಿಸಿಬಿಲಿಟಿ ಅಂತ ಹೇಳ್ಬೋದು. ಜೊತೆಗೆ ವಿತ್ ನಿಮಗೆ ವ್ಯಾರಂಟಿ ಬರುವಂತ ಪ್ರಾಡಕ್ಟ್ಸ್. ಸೊ ಮಾರ್ಕೆಟ್ ಅಲ್ಲಿ ನಿಮಗೆ ತುಂಬಾ ಹೆಡ್ಲೈಟ್ ಡಿಸೈನ್ಸ್ ಇರುತ್ತೆ. ಕಿಂಕಾಂಗ್ ಆಗ್ಬೋದು, ರಿವರ್ಸಿವ್ ಆಗ್ಬೋದು, ಮೈನಸ್ ಆಗ್ಬೋದು, ತುಂಬಾ ಡಿಸೈನ್ಸ್ ಇರುತ್ತೆ. ಬಟ್ ಅದರಲ್ಲಿ ನಿಮಗೆ ಲುಕ್ ಎನ್ಹಾನ್ಸ್ ಆಗುತ್ತೆ ಹೊತ್ತು ಪರ್ಫಾರ್ಮೆನ್ಸ್ ಇರೋದಿಲ್ಲ. ಈ ಹೆಡ್ಲೈಟ್ ಹಾಕೋದ್ರಿಂದ ನಿಮಗೆ ಲುಕ್ ಎನ್ಹಾನ್ಸ್ ಆಗುತ್ತೆ, ಜೊತೆಗೆ ಪರ್ಫಾರ್ಮೆನ್ಸ್ ಸಹ ಬರುತ್ತೆ. ಸೊ ಲುಕ್ ನ ನೀವು ನೋಡ್ತಾ ಇರಬಹುದು. ಕಂಪ್ಲೀಟ್ ಒಂದು ವೈಟ್ DRL ಬರುತ್ತೆ. ಜೊತೆಗೆ ಇಂಡಿಕೇಟರ್ ಹಾಕಿದಾಗ ಆಟೋಮೆಟಿಕ್ಲಿ ನಿಮಗೆ ಆರೆಂಜ್ ಆಗಿ ಸಹ DRL ಚೇಂಜ್ ಆಗುತ್ತೆ. ಜೊತೆಗೆ ಮಡಿಕೇರಿ ಅಂತ ಬಂದಾಗ ಕಸ್ಟಮರ್ ಫಾಗ್ ಅಲ್ಲಿ ಡ್ರೈವ್ ಮಾಡೋದ್ರಿಂದ ಎಕ್ಸ್ಟ್ರೀಮ್ ಫಾಗ್, ಎಕ್ಸ್ಟ್ರೀಮ್ ರೈನ್ ಇರುವಂತ ಏರಿಯಾ ಆಗಿರೋದ್ರಿಂದ ಇದರಲ್ಲಿ ನಾವು 3W ಅವರ ಫಾಗ್ ಲೈಟ್ ಪ್ರೊಜೆಕ್ಟರ್ ಸಹ ಅಪ್ಗ್ರೇಡೇಷನ್ ಮಾಡಿದ್ವಿ. ಸೊ ಫಾಗ್ ಲೈಟ್ ನ ನೀವು ನೋಡ್ತಾ ಇರಬಹುದು. ಡಿಯೋ ಲೈನ್ ಕೊಟ್ಟಿದ್ದಾರೆ, ಜೊತೆಗೆ ವೈಡ್ ಲೈನ್ ಸಹ ಕೊಟ್ಟಿದ್ದಾರೆ. ಇದರಲ್ಲಿ ನಿಮಗೆ ಟ್ರೈ ಕಲರ್ ಅಂತಂದ್ರೆ 3 ಕಲರ್ ನ ಪ್ರೊಡ್ಯೂಸ್ ಮಾಡುತ್ತೆ. ವೈಟ್, ವಾರ್ಮ್ ವೈಟ್ ಮತ್ತೆ ಯೆಲ್ಲೋ. ವೈಟ್ ನ ನೀವು ಹೈವೇ ಅಲ್ಲಿ ಯೂಸ್ ಮಾಡಬಹುದು. ವಾರ್ಮ್ ವೈಟ್ ನ ಬಂದು ಸಿಟಿ ಮತ್ತೆ ಸಿಂಗಲ್ ರೋಡ್ಸ್ ಗಳಲ್ಲಿ ಯೂಸ್ ಮಾಡಬಹುದು. ಅಂಡ್ ದೆನ್ ನಿಮಗೆ ಯೆಲ್ಲೋ ಬಂದು ನಿಮಗೆ ಕಂಪ್ಲೀಟ್ ಎಕ್ಸ್ಟ್ರೀಮ್ ಒಂದು ಫಾಗ್ ಮತ್ತೆ ರೈನ್ ಇರುವಾಗ ನೀವು ಯೆಲ್ಲೋ ಕಲರ್ ನ ಯೂಸ್ ಮಾಡಬಹುದು. ಜೊತೆಗೆ ಪವರ್ ಔಟ್ಪುಟ್ ಅಂತ ಬಂದ್ರೆ ನಿಮಗೆ ಈಸಿಲಿ 160 ವ್ಯಾಟ್ ಪವರ್ ಔಟ್ಪುಟ್. ಜೊತೆಗೆ ಥ್ರೋ ಅಂತ ಬಂದ್ರೆ ಈಸಿಲಿ ನಿಮಗೆ 300 to 400 ಮೀಟರ್ಸ್ ವರೆಗೂ ಥ್ರೋ ಸಹ ಕೊಡುತ್ತೆ. ಸೊ ಅಷ್ಟೇ ಅಲ್ಲದೆ ಇದರಲ್ಲಿ ನಾವು ಲುಕ್ ಎನ್ಹಾನ್ಸ್ ಮಾಡೋದಕ್ಕೋಸ್ಕರ ಕಂಪನಿಯಿಂದ ಕೊಟ್ಟಿದ್ದಂತ ಇಂಡಿಕೇಟರ್ ನ ರೀಪ್ಲೇಸ್ ಮಾಡಿ ಇದರಲ್ಲಿ ನಾವು ಸ್ಮೋಕಿ DRL ನ ಸಹ ಅಪ್ಗ್ರೇಡೇಷನ್ ಮಾಡಿದ್ವಿ. ಈ ಸ್ಮೋಕಿ ಲುಕ್ ಅಂದ್ರೆ ವೆಹಿಕಲ್ ಗೆ ನೀವು ವೈಟ್ ವೆಹಿಕಲ್ ಗೆ ಎಷ್ಟು ಬ್ಲಾಕ್ ಟಚ್ ನ ಆಡ್ ಮಾಡ್ತಾ ಹೋಗ್ತೀರಾ ಅಷ್ಟು ಲುಕ್ ಎನ್ಹಾನ್ಸ್ ಆಗುತ್ತೆ. ಅದಕ್ಕೋಸ್ಕರ ಇದರಲ್ಲಿ ನಾವು ಫ್ರಂಟ್ ಲುಕ್ ನ ಎನ್ಹಾನ್ಸ್ ಮಾಡೋದಕ್ಕೆ ಸ್ಮೋಕಿ DRL ಸಹ ಅಪ್ಗ್ರೇಡೇಷನ್ ಮಾಡಿದ್ವಿ. ಸೊ ಇದು ನಿಮಗೆ ಬ್ಲಾಕ್ ಸ್ಮೋಕಿ ಇರುತ್ತೆ, ನಿಮಗೆ ನಾರ್ಮಲ್ ಆಗಿ DRL ತರ ಆಕ್ಟ್ ಮಾಡುತ್ತೆ. ಜೊತೆಗೆ ಇಂಡಿಕೇಟರ್ ಹಾಕಿದಾಗ ಮ್ಯಾಟ್ರಿಕ್ಸ್ ಫಂಕ್ಷನ್ ಅಲ್ಲಿ ಮೂವಿಂಗ್ ಸಹ ಬರುತ್ತೆ. ಸೊ ಜೊತೆಗೆ ಆಫ್ ರೋಡಿಂಗ್ ಅಂತ ಬಂದಾಗ ನಿಮಗೆ ಆಕ್ಸಲರೇಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಇದರಲ್ಲಿ ನಾವು ರೊಟೇಟಬಲ್ ಕ್ಲಾಂಪ್ ನ ಅಪ್ಗ್ರೇಡೇಷನ್ ಮಾಡಿ ಜೊತೆಗೆ ಇದರಲ್ಲಿ ನಾವು ಹೈಪರ್ ಲಿಂಕ್ ಅವರ ಆಕ್ಸಲರೇಟ್ ನ ಅಪ್ಗ್ರೇಡೇಷನ್ ಮಾಡಿದ್ವಿ. ಸೊ ಈ ಹೈಪರ್ ಲಿಂಕ್ ಆಕ್ಸಲರೇಟ್ ಏನ್ ಸ್ಪೆಷಲ್ ಅಂತಂದ್ರೆ ನಿಮಗೆ ನಾರ್ಮಲ್ ಆಗಿ ನಿಮಗೆ ಅದರಲ್ಲಿ DRL ಬರೋದ್ರಿಂದ ಇಂಡಿಕೇಟರ್ ಹಾಕಿದಾಗ ನಿಮಗೆ ಆರೆಂಜ್ ಆಗಿ ಸಹ ಒಂದು ವೆಹಿಕಲ್ ಲುಕ್ ನ ಎನ್ಹಾನ್ಸ್ ಮಾಡುತ್ತೆ. ಜೊತೆಗೆ ಪರ್ಫಾರ್ಮೆನ್ಸ್ ಅಂತ ಬಂದ್ರೆ ಇದು ಸಹ ನಿಮಗೆ 160 ವ್ಯಾಟ್ ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಈ ಆಕ್ಸಲ್ ಲೈಟ್ ಇಂದ ನಿಮಗೆ ರೊಟೇಟಬಲ್ ಕ್ಲಾಂಪ್ ಹಾಕಿರೋದ್ರಿಂದ ನೀವು ಯಾವ ಕಡೆಗೆ ಬೇಕಾದ್ರೆ ಅದನ್ನ ರೊಟೇಟ್ ಮಾಡಬಹುದು. ಜೊತೆಗೆ ನಿಮಗೆ ಪರ್ಫಾರ್ಮೆನ್ಸ್ ಗೆ ಅಥವಾ ಆಫ್ ರೋಡಿಂಗ್ ಅಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಜೊತೆಗೆ ನಿಮಗೆ ಒಂದು ಬಲ್ಕಿಯಾಗಿ ಆನೆ ತರ ಏನು ಕಾಣಿಸ್ತಾ ಇದೆ ಅಂತಂದ್ರೆ ಮೇನ್ ರೀಸನ್ ಬಂದ್ರೆ ವೀಲ್ಸ್. ಸೊ ಈ ವೆಹಿಕಲ್ ಅಲ್ಲಿ ನೀವು ನಾರ್ಮಲ್ ಆಗಿ ವೆಹಿಕಲ್ ಲುಕ್ ನ ಎನ್ಹಾನ್ಸ್ ಮಾಡೋದಕ್ಕೋಸ್ಕರ ಎಲ್ಲರೂ ಅಲಾಯ್ ವೀಲ್ಸ್ ನ ಅಪ್ಗ್ರೇಡೇಷನ್ ಮಾಡ್ತಾ ಇರ್ತಾರೆ. ಬಟ್ ಈ ಕಸ್ಟಮರ್ ಸ್ವಲ್ಪ ಡಿಫರೆಂಟ್. ಅವ್ರಿಗೆ ಆಫ್ ರೋಡ್ ಜೊತೆಗೆ ಆನ್ ರೋಡ್ ಎರಡಕ್ಕೂ ಯೂಸ್ ಆಗ್ಬೇಕು ಅಂತ ಇದರಲ್ಲಿ ನಾವು 18 ಇಂಚಸ್ ಸ್ಟೀಲ್ ವೀಲ್ ನ ಅಪ್ಗ್ರೇಡೇಷನ್ ಮಾಡಿದ್ವಿ. ಸೊ ಲುಕ್ ನ ನೋಡ್ತಾ ಇರಬಹುದು. ನಿಮಗೆ ರೆಡ್ ಬೀಡಿಂಗ್ ಸಹ ಕೊಟ್ಟಿದ್ದಾರೆ ಲುಕ್ ಗೋಸ್ಕರ. ಜೊತೆಗೆ ಇದರಲ್ಲಿ ನಾವು ಯೂಸ್ ಮಾಡಿರುವಂತದ್ದು ಬಂದು ರೆಡಾರ್ RT+ ಟೈರ್ ನ ಯೂಸ್ ಮಾಡಿದೀವಿ. ಸೊ ನೀವು ನೋಡ್ತಾ ಇರಬಹುದು ಮಾರ್ಕೆಟ್ ಅಲ್ಲಿ ತುಂಬಾ ಆಫ್ ರೋಡಿಂಗ್ ವೀಲ್ಸ್ ಗಳು ಬರುತ್ತೆ. ಬಟ್ ರೆಡಾರ್ RT+ ಬಂದು ನಿಮಗೆ ಆಫ್ ರೋಡಿಂಗ್ ಒಂದು ಬೆಸ್ಟ್ ಟೈರ್ ಅಂತ ಹೇಳ್ಬೋದು. ಜೊತೆಗೆ ಆನ್ ರೋಡಿಂಗ್ ಒಂದು ಬೆಸ್ಟ್ ಟೈರ್ ಅಂತ ಹೇಳ್ಬೋದು. ಸೊ ಇದರಲ್ಲಿ ಯೂಸ್ ಮಾಡಿರೋ ಪ್ರೊಫೈಲ್ ಬಂದು ನಾವು 285, 65, 18. ಸೊ 65 ಡೆಪ್ತ್ ನ ಕೊಟ್ಟಿರೋದ್ರಿಂದ ಅದಕ್ಕೋಸ್ಕರ ವೆಹಿಕಲ್ ಒಂದು ಹೈಟ್ ಆಗಿ ಒಂದು ಬಲ್ಕಿ ಆಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬೋದು. ಸೊ ಆನ್ ರೋಡ್
ಅಲ್ಲೂ ಸಹ ನೀವು ಈ ವೀಲ್ಸ್ ಅಲ್ಲಿ ನೀವು ಸೇಫ್ಟಿ ಆಗಿ ಡ್ರೈವ್ ಮಾಡಬಹುದು. ಅಂಡ್ ದೆನ್ ಅಷ್ಟೇ ಅಲ್ದೇನೆ ಸೈಡ್ ಅಲ್ಲಿ ಲುಕ್ ಗೋಸ್ಕರ ಜೊತೆಗೆ ಪರ್ಫಾರ್ಮೆನ್ಸ್ ಗೋಸ್ಕರ ಅಂದ್ರೆ ಪರ್ಫಾರ್ಮೆನ್ಸ್ ಅಂದ್ರೆ ಆಫ್ ರೋಡಿಂಗ್ ಅಲ್ಲಿ ಹೆಲ್ಪ್ ಆಗ್ಬೇಕು ಅಂತ ಇದರಲ್ಲಿ ನಾವು ಪ್ರೋಮ್ಯಾನ್ ಡಿಸೈನ್ ಅಲ್ಲಿ ಇರುವಂತ ಡೋರ್ ಇಂಜಸ್ ನ ಸಹ ಅಪ್ಗ್ರೇಡೇಷನ್ ಮಾಡಿದೀವಿ. ಅಷ್ಟೇ ಅಲ್ಲದೆ ಎಲ್ಲಾ ವಿಂಡೋ ಗ್ಲಾಸ್ ಗೂ ಹೀಟ್ ರೆಸಿಸ್ಟೆನ್ಸ್ ಗೋಸ್ಕರ ಸನ್ ಫಿಲ್ಮ್ ನ ಸಹ ಅಪ್ಗ್ರೇಡೇಷನ್ ಆಗಿದೆ. ಜೊತೆಗೆ ರೇರ್ ಅಲ್ಲೂ ಸಹ ಒಂದು ಲುಕ್ ಎನ್ಹಾನ್ಸ್ ಮಾಡಬೇಕು ಅಂತ ಕಂಪನಿಯಿಂದ ಕೊಟ್ಟಿದ್ದಂತ ಸ್ಟಾಕ್ ಟೈಲ್ ಲೈಟ್ ನ ರಿಮೂವ್ ಮಾಡಿ ಇದರಲ್ಲಿ ನಾವು ಈಗ ಟ್ರೆಂಡ್ ಅಲ್ಲಿ ಇರುವಂತ ರೂಬಿಕಾನ್ ಸ್ಟೈಲ್ ಟೈಲ್ ಲೈಟ್ ನ ಸಹ ಅಪ್ಗ್ರೇಡೇಷನ್ ಮಾಡಿದ್ವಿ. ಜೊತೆಗೆ ಅದೇ ರೀತಿ ಮ್ಯಾಚ್ ಆಗೋ ರೀತಿ ಇದಕ್ಕೆ ನಾವು ರಿಫ್ಲೆಕ್ಟರ್ ಲೈಟ್ ಸಹ ಅಪ್ಗ್ರೇಡೇಷನ್ ಮಾಡಿದ್ವಿ. ಸೊ ಟಾಪ್ ಎಂಡ್ ವೆಹಿಕಲ್ ಆಗಿರೋದ್ರಿಂದ ಒಳಗಡೆ ಏನು ಟಚ್ ಮಾಡ್ದೇನೆ ವೆಹಿಕಲ್ ಒಂದು ಪ್ರೀಮಿಯಂ ಲುಕ್ ಎನ್ಹಾನ್ಸ್ ಮಾಡಬೇಕು ಅಂತ ಒಂದು ಆಂಬಿಯನ್ಸ್, ಒಂದು ಒಳ್ಳೆ ಆಂಬಿಯನ್ಸ್ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಇದರಲ್ಲಿ ನಾವು ನಿಮಗೆ ಮರ್ಸಿಡಿಸ್ ಸ್ಟೈಲ್ ಅಲ್ಲಿ ಬರುವಂತ AC ಆಂಬಿಯಂಟ್ ಲೈಟ್ಸ್ ಅಪ್ಗ್ರೇಡೇಷನ್ ಮಾಡಿದ್ವಿ. ಅದು ಸಹ ಕಾರ್ಡಿ ಬ್ರ್ಯಾಂಡ್. ಜೊತೆಗೆ ಇದು ನಿಮಗೆ K4 ಮಾಡೆಲ್. ಸೊ K4 ಮಾಡೆಲ್ ಅಂತ ಬಂದಾಗ ನಿಮಗೆ ಮಲ್ಟಿ ಕಲರ್ ಆಪ್ಷನ್ಸ್ ಬರುತ್ತೆ, ಕಂಪ್ಲೀಟ್ ಆಪ್ ಕಂಟ್ರೋಲ್ ಇರುತ್ತೆ. ಸೊ ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ನೀವು ಚೂಸ್ ಮಾಡಬಹುದು. ಜೊತೆಗೆ ಬ್ರೈಟ್ನೆಸ್ ಸಹ ಅಡ್ಜಸ್ಟ್ ಮಾಡಬಹುದು. ಅಷ್ಟೇ ಅಲ್ಲದೆ ನೀವು ಎಲ್ಲಾ ವೆಹಿಕಲ್ ಅಲ್ಲೂ ನೋಡದೇ ಇರುವಂತ ಇದೊಂದು ಯುನಿಕ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಸೊ ಸ್ಟೆಪ್ನಿ ಮೇಲ್ಗಡೆ ಇದರಲ್ಲಿ ನಾವು ಬ್ರೇಕ್ ಲೈಟ್ ಸಹ ಅಪ್ಗ್ರೇಡೇಷನ್ ಮಾಡಿದ್ವಿ. ಸೊ ನೋಡಿದ್ರಲ್ಲ, ಎಲ್ಲಾ ತರ ಒಂದೇ ತರ ಇರಲ್ಲ. ಐರಾವತನ್ ತರ ರಸ್ತೆ ಆಳೋ ತರ ನಿಮ್ದು ಆಗ್ಬೇಕಂತಂದ್ರೆ GMS ಕಾರ್ ಮಾಡಿಫೈರ್ಸ್ ನ ವಿಸಿಟ್ ಮಾಡಿ ಈ ತರ ಒಂದು ಪ್ರೀಮಿಯಂ ಮಾಡಿಫಿಕೇಶನ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಚಿಯರ್ಸ್ ಗೈಸ್.